ಆಧುನಿಕ ಜಗತ್ತಿನೊಂದಿಗೆ ಪೈಪೋಟಿಗಿಳಿದ ಮಾನವ ಅಭಿವೃದ್ಧಿ ಎಂಬ ಪಥದಲ್ಲಿ ತಾನೇ ಹೆಣೆದ ಬಲೆಗೆ ಸಿಲುಕಿ ಒದ್ದಾಡುತ್ತಿದ್ದಾನೆ. ಇಂತಹ ಆಧುನಿಕತೆಯ ತಂತ್ರಜ್ಞಾನದ ಅಡ್ಡ ಪರಿಣಾಮಕ್ಕೆ ತುತ್ತಾಗಿ ನುಚ್ಚು ನೂರಾದ ಹಲವಾರು ಕುಟುಂಬಗಳು ಬೀದಿ ಪಾಲಾಗಿವೆ. ಅಯ್ಯೋ ಅಮ್ಮ, 10 ರೂಪಾಯಿ ಇದ್ರೆ ಕೊಡಿ ಅಣ್ಣ. ಯಾಕೋ ದುಡ್ಡು ಕೊಡ್ತೀಯ? ದುಡ್ಡು ಜಾಸ್ತಿ ಇದ್ರೆ ಮಾತ್ರ ಕೊಡುವ, ಜಾಸ್ತಿ ಕೊಡೋಕ್ ಹೋಗ್ಬೇಡ. ಕೊಟ್ಟು ಹೋಗ್ತೀಯ? ಲೋ ನೀನೇ ಹುಚ್ಚ, ನನ್ಗೇನ ಕೇಳಕ್ ಬರ್ತಿಲ್ಲ, ಹೋಗಲೇ. ನಿಮ್ಗೆಲ್ಲ ಬುದ್ಧಿ ಬರಲ್ಲ ಕಂಡ್ರು. ತಲೆ ಕಟ್ಟಿದೇನೋ? ಬೇಡವಾ? 10 ರೂಪಾಯಿ ಬೇಡವಾ? ತಗ 50. 1 ರೂಪಾಯ ತಗೊಳಪ್ಪ, 1 ರೂಪಾಯಿ. ಕಂದಮ್ಮ, 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 ಕಂದ ಕಂದ ಬಿಟ್ಟ, ಎಲ್ಲ ಬಾಬಿಟ್ಟ. ಕನ್ನಮ್ಮ, ಕಂದಮ್ಮ, ಕನ್ನಮ್ಮ, ನನ್ ಕಂದ. ಅಯ್ಯೋ, ಅದು ನಮ್ ಕಂದಮ್ಮ ಅಲ್ಲ ರೀ, ಅಲ್ಲ ರೀ, ರೀ ರೀ ಅಲ್ಲ ರೀ. ಅಯ್ಯೋ ರೀ ರೀ, ಹೋಗ್ಬೇಡ್ರಿ. ಎಲ್ಲಿಗೆ ಹೋಗ್ತೀರಾ? ಇದು ಔಷಧಿ ಅಂಗಡಿ. ಅಯ್ಯೋ ರೀ ರೀ, ಯಾಕ್ರಿ ಹಿಂಗ್ ಮಾಡ್ತೀರಾ ರೀ? ಬಿಡಲ್ಲ ಕಣ್ರು ನಿಮ್ಮನ್ನ. ಏನಮ್ಮ ಮಣ್ಣು ತೂರು ಹೋಗ್ತಾ ಇದಾರಲ್ಲ, ಏನಾಗಿದೆ ಇವ್ರಿಗೆ? ನಮ್ಮಂತ ಬಡವ್ರ ಮೇಲೆ ಆ ದೇವ್ರಿಗೆ ಕೋಪ ಸರ್. ದೇವರು ನಮ್ಮಂಥವ್ರಿಗೇನೆ ಕಷ್ಟ ನೋವು ಕೊಡ್ತಾನೆ. ಹೌದು ರೀ. ರೀ, ಮಗುಗೆ ಔಷಧಿ ಖಾಲಿಯಾಗಿ 3 ದಿನ ಆಗೋಗಿದೆ. ಒಂದಿಷ್ಟು ಜನರಿಗೆ ಹೇಳಿದ್ದೀನಿ, ನಾಳೆ ಏನಾದರೂ ಒಂದು ಕೆಲಸ ಸಿಕ್ಕೇ ಸಿಗುತ್ತೆ. ನಾಳೆ ಔಷಧಿ ತಗೊಂಬರ್ತೀನಿ ಖಂಡಿತ. ಸರಿ ರೀ. ಕಂದಮ್ಮ, 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 ಕಂದಮ್ಮ. ಕಂದಮ್ಮ, ನಿನಳಲು ಕೇಳೋರ್ಯಾರು? ಹೇ ಕಂದಮ್ಮ. ರಾಮಣ್ಣ, ಓ ಶಂಕರಣ್ಣ, ಕೆಲಸ ಕೇಳ್ತಾ ಇದ್ರಲ್ಲ ನೀವು? ಹಾಂ, ಈ ಅಡ್ರೆಸ್ಸಿಗೆ ಹೋಗಿ ನಿಮ್ಮ ಕೆಲಸ ಸಿಗುತ್ತೆ, ತಗೊಳ್ಳಿ. ತುಂಬ ಉಪಕಾರ ಆಯಿತು ಶಂಕರಣ್ಣ. ಲಕ್ಷ್ಮಿ, ಮಗು ಔಷಧಿ ಚೀಟಿ ತಗೊಂಬಾರೆ, ಬರ್ತಾ ಔಷಧಿ ತಗೊಂಬರ್ತೀನಿ.
ಆಯ್ತು ರೀ. ಸ್ವಲ್ಪ ಬೇಗ ತಗೊಂಡ್ ಬಾ. ರೀ ತಗೊಳ್ರಿ, 60 ರೂಪಾಯಿನೇ ಇರೋದು. ಹೌದಾ, ಸರಿ, ಏನೋ ಮಾಡ್ಕೊಂಡು ನಾನು ಔಷಧಿ ತಗೊಂಡ್ ಬರ್ತೀನಿ. ಆಯ್ತು. ಆಮೇಲೆ ಈ ಜಾಗ ಗೊತ್ತು ನಂಗೆ. ಹಾ ಯಜಮಾನ್ರ ಫೋನ್ ನಂಬರ್ ಇದೆ ಇದರಲ್ಲಿ. ಹಾ ಏನಾದ್ರೂ ಇದ್ರೆ ಒಂದು ಫೋನ್ ಮಾಡು. ಆಮೇಲೆ ಮಗು ಸ್ವಲ್ಪ ಹುಷಾರು. ಸರಿ ರೀ. ಹೋಗಿ ಬರ್ತೀನಿ. ಬೇಗ ಬನ್ರಿ. ಹಾ. ನನ್ನ ಮಗುನು ಚೆನ್ನಾಗಿದ್ದಿದ್ರೆ ನಾನು ಹೀಗೆ ಆಟ ಆಡಿಸ್ಬೋದಿತ್ತಲ್ವಾ. ಎಲ್ಲ ದೇವರಾಟ. ಬೇಗ ಹೋಗಿ ಏನಾದರೂ ತಿನ್ಕೊಂಡು ಬರ್ತೀನಿ. ಈ ಥರ ಐಸ್ ಕ್ರೀಮ್ ತಿನ್ನೋ ಭಾಗ್ಯ ನನ್ನ ಮಗಳಿಗಿಲ್ವಲ್ಲ. ಎಲ್ಲ ಅವನ ಆಟ. ಅಯ್ಯೋ ಏನಾಯ್ತಮ್ಮ? ಅಯ್ಯೋ ಇಷ್ಟೊಂದು ಮೈ ಸುಡ್ತಾ ಇದೆಯಲ್ಲ, ಏನು ಮಾಡಲಿ ಈಗ? ಇವ್ರಿಗೆ ಫೋನ್ ಮಾಡಿ ಬೇಗ ಔಷಧಿ ತರಕ್ಕೆ ಹೇಳ್ತೀನಮ್ಮ, ಬೇಗ ಹೇಳ್ತೀನಿ, ಬರ್ತೀನಮ್ಮ. ಈ ಔಷಧಿ ಕೊಡೋಣ ಬೇಗ ಸ್ವಲ್ಪ. ₹347. ₹10 ಕಡಿಮೆ ಇದೆ ಅಣ್ಣ. ₹10 ಅಲ್ಲ ಅಣ್ಣ. ಆಗಲ್ಲ ರೀ, ಕೊಡೋಣ. ಆಗಲ್ಲ ರೀ, ಹೋಗ್ರಿ ಹೋಗ್ರಿ ಹೋಗ್ರಿ. ₹10 ಅಲ್ಲ ಅಣ್ಣ, ಕೊಡೋಣ. ಆಗಲ್ಲ ರೀ, ಹೋಗ್ರಿ ಹೋಗ್ರಿ ಹೋಗ್ರಿ. ಇಂಥವ್ರು ಎಷ್ಟು ಜನ ನೋಡಿಲ್ಲ ನಾನು. ಕೈ ಮುಗಿತೀನಿ, ಕೊಡೋಣ ಕೊಡೋಣ ಕೊಡೋಣ, ದಯವಿಟ್ಟು ಕೊಡೋಣ, ಕೊಡೋಣ. ಹೋಗ್ರಿ. ದುಡ್ಡು ಉಳಿಸೋಣ ಅಂತ ಹೋಗಿ ಊಟನೂ ಬಿಟ್ಟು ಟೀ ಬ್ರೆಡ್ ತಿಂದು ಕೆಲಸನೂ ಮಾಡಿದೆ. ಆದ್ರೆ ನಡು ದಾರಿಲಿ ಅಜ್ಜಿಗೆ ₹10 ಕೊಟ್ಟು ನನ್ನ ಕಣ್ಣಮ್ಮಗೆ ಔಷಧಿ ಇಲ್ದಿದ್ದಂಗೆ ಮಾಡ್ಬಿಟ್ಟೆ. ಇನ್ನು ಏನೇನೆಲ್ಲ ಆಟ ಆಡಿಸ್ತೀಯೋ ದೇವ್ರೆ. ರಮಣ, ಏನಾಯ್ತಣ್ಣ? ₹10 ಕಡಿಮೆ ಇದೆ ಅಂತ ಔಷಧಿ ಕೊಡ್ತಾ ಇಲ್ಲ ಕಣೋ. ₹10 ಇದ್ರೆ ಕೊಡು. ತಗೋಣ, ಕೊಡೋಣ. ಬಾ, ಮನೆಗೆ ಹೋಗೆಲ್ಲ ಹೇಳ್ತೀನಿ ಬಾ. ಲಕ್ಷ್ಮಿ, ಒಂದು ಲೋಟ ನೀರು ತಗೊಂಡು ಬರೇ, ಔಷಧಿ ತಂದಿದ್ದೀನಿ. ಹಾ ರೀ, ತಂದೆ. ಪುಟಿ ಪುಟಿ, ಲಕ್ಷ್ಮಿ, ನನ್ ಕಂದಮ್ಮ. ಅಯ್ಯೋ ಮಗಳೇ,
ಅಯ್ಯೋ ಬಿಟ್ಟೋದ್ಲು ನಿನ್ನ ಅಳ್ತಾ ಇರ್ಬೇಕಿದ್ರೆ ಇದೇ ₹1 ನಿನ್ನ ಖುಷಿ ಪಡಿಸ್ತಾ ಇದ್ದೆ, ಆಟನು ಮಾಡಿಸ್ತಾ ಇದ್ದೆ, ಊಟನು ಮಾಡಿಸ್ತಾ ಇದ್ದೆ. ದೇವ್ರ ನೀನು ಕಲ್ಲು ಇಂಥ ಮಕ್ಕಳನ್ನ ಕೊಡ್ತೀಯ, ಆಮೇಲೆ ಕಿತ್ಕೋತೀಯ. ದೇವ್ರ ನೀನು ಮಗಳೇ ಹೇಳಮ್ಮ. ಮಗುವಿನ ರೂಪ ದೈವ ನೀ ಹೀಗೆ ತೊರೆದೋಗಬಹುದೇ, ಉಸಿರಿನ ಜೀವ ಕಡಿದು ನಮ್ಮಿಂದ ಕರೆದೊಯ್ಯಬಹುದೇ. ಇದು ಶಾಪನ, ಇದು ಪಾಪನ, ನೀ ಹೇಳಯ. ಓ ದೇವರೇ, ಇದು ನ್ಯಾಯವೇ? ಓ ದೇವರೇ, ಇದು ನ್ಯಾಯವೇ? ನೀವಾದ್ರೂ ಮುಂದಿನ ಕೆಲಸ ಮಾಡಿ. ನಮ್ ಜೀವನದಲ್ಲಿ ಇಷ್ಟೆಲ್ಲ ನಡೆದೋಯ್ತು ಸರ್. ಆ ದೇವ್ರು ನಮಗೆ ಅಂತ ಇಷ್ಟೊಂದು ಕಷ್ಟ ಕೊಟ್ಟಿದ್ದಾನೆ. ಕರ್ನಾಟಕ ಮತ್ತು ಕೇರಳ ಭಾಗದಲ್ಲಿ ಸಾವಿರಾರು ಕಂದಮ್ಮಗಳು ಈ ಎಂಡೋಸಲ್ಫಾನ್ ಎನ್ನುವ ಮಾರಕ ವಿಷಾನಿಲದಿಂದ ಅರಳುವ ಮುನ್ನವೇ ಮಾರಣ ಹೋಮಕ್ಕೆ ತುತ್ತಾಗಿವೆ. ಏನು ಅರಿಯದ ಭವಿಷ್ಯಕ್ಕೆ ಬೆಳಕಾಗಬೇಕಾದ ಪುಟ್ಟ ಪುಟ್ಟ ಕಂದಮ್ಮಗಳು ವಿಕೃತ ಕಾಯಿಲೆಗೆ ತುತ್ತಾಗಿ ನರಕ ಯಾತನೆ ಅನುಭವಿಸಿ ಸಾಯುತ್ತಿರುವುದು ಮಾತ್ರ ವಿಪರ್ಯಾಸವೇ ಸರಿ. ದುರಂತ ಎಂದರೆ ಯಾರದೋ ತಪ್ಪಿಗೆ ಇನ್ನಾರಿಗೋ ಶಿಕ್ಷೆ ಅನ್ನುವಂತಾಗಿದೆ. ಮಕ್ಕಳನ್ನ ಕಳೆದುಕೊಂಡ ಹೆತ್ತವರ ಸಂಕಟ, ಅಯ್ಯೋ ಅದನ್ನ ಹೇಗೆ ಮಾತಲ್ಲಿ ಹೇಳಲಿ? ಓ ದೇವರೇ, ನೀನೆಷ್ಟು ಕ್ರೂರಿ, ನೀನೆಷ್ಟು ಕ್ರೂರಿ. ಮಗುವಿನ ರೂಪ ದೈವ ನೀ ಹೀಗೆ ತೊರೆದೋಗಬಹುದೇ, ಉಸಿರಿನ ಜೀವ ಕಡಿದು ನಮ್ಮಿಂದ ಕರೆದೊಯ್ಯಬಹುದೇ. ಇದು ಶಾಪನ, ಇದು ಪಾಪನ.